ನೋವಾಗ್ಯಾವ ಇವು ಕಾಲು. ಅಯ್ಯೋ ಅಯ್ಯೋ ಈ ರತ್ನ ರತ್ನ ಕಾಲು ಎತ್ತಾಕ ಬರುವಂತವ ನಂದರ ಒಂದು ಈಟ್ ಬಾರ ಇಲ್ಲಿ. ಅಯ್ಯೋ ಕಾಲ. ಏನಾತ್ರಿ ಎತ್ತೀರ? ಯಾಕೆ ಏನಾಯ್ತು? ಮಕ್ಕೊಂಡಲ್ಲಿ ಇದು ಮಾಡತ್ತಿರಲ್ಲ, ಯಾಕೆ ಏನಾತ್ರಿ ಎತ್ತೀರ? ಇದೇನವಾ ಅಲ್ಲ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾನೆ ಅಂತೇಳಿ ನಿನ್ನ ಒಂದು 6 ಗಂಟೆಗೆ ಎದ್ದು ಹೋಗಿದ್ದಿ. ಈಗ ನೋಡಿದ್ರೆ ಹೆಣ ಬಿದ್ದಂಗೆ ಬಿದ್ದಿಯಲ್ಲೇ. ಹೇಳ ಮ್ಯಾಗ ವಾಕಿಂಗ್ ಹೋಗಿ ಹೇಳು. ಅದು ಎಷ್ಟು ತೆಳ್ಳಗಾಗಿ ಮೈ ಕರಗಿಸಿ ಅದು ಯಾವ ಪಿಕ್ಚರ್ನಾಗ ಚಾನ್ಸ್ ತಗೊಂತೀಯ ನಾನು ನೋಡ್ತೀನಿ. ಹೇಳು ಮ್ಯಾಗ, ಹೇಳವಲ್ಲ. ನಿಮಗೇನು ಬಂದತ್ರಿ? ಅಯ್ಯೋ ಆಹಾ, ಕಾಲೊಂದು ಈಟು ಹೇಳಕ್ ಬರುವಲ್ತ್ರಿ. ಕೈ ಮಿಸುಗಲ್ದು, ಕಾಲು ಮಿಸುಗಲ್ದು, ಹೊಟ್ಟೆಲ್ಲ ನೋವಾಗ್ಯಾವ್ರಿ. ಏನಾತ್ಲಿ ಅಂತದ? ಯಾಕ ಏನ ಯಾರಿಗ್ ಗೊತ್ತ್ರಿ? ಯಾರ ಮಾಟ ಮಾಡ್ಸ್ಯಾರ್ರಿ. ನಾ ವಾಕಿಂಗ್ ಹೋಗಿ ತೆಳ್ಳಗಕ್ಕನ ಅಂತೇಳಿ ಎಲ್ಲಿ ನಿಮ್ಮ ಅಷ್ಟು ಕಣ್ಣ ಬಿತ್ತ ನನ್ನ ಮೇಲೆ ಅಂತ ನಾನು. ನಿನ್ ಮ್ಯಾಗ ನಾ ಕಣ್ಣು ಹಾಕ್ತೇನೆ? ಅಯ್ಯೋ ದೇವ್ರಿ, 2 ಕಣ್ಣು ಕಿತ್ತು ತೊಗದು ಬೇಡ್ರ ಕಣ್ಣಪ್ಪ ಆಗ್ಲೇನ ಅಂತ ನಾ ಅಂತಾನಿ. ನೀ ನೋಡಿದ್ರೆ ಕಣ್ಣು ಹಾಕ್ತೇನಂತ. ಎಲ್ಲಿ ಹಾಕಕ್ ಹೋಗ್ಲಿ? ಹಾಕಕ್ ಜಗನಾರ ಎಲ್ಲಿ ಐತಿ? ಎಲ್ಲಿ ಕಣ್ಣು ಹಾಕಕ್ ಹೋಗ್ಲಿ? ಸುಳ್ಳ ಇಂಥವೇನ್ರ ಹೇಳಿ ಅಸಹ್ಯ ಮಾಡ್ಬೇಡ ನನ್ಗ. ಅಯ್ಯೋ ಏನಿಲ್ರಿ ಮಾವರ, ಅತ್ತಿ ಕೈ ಜಗ್ಗ ಹಿಡ್ದಾವು, ಕಾಲು ಕೈ ತೊಡಿ ಎಲ್ಲ. ಅತ್ತಿಯರ ನಿನ್ನೆ ನಡೆದಿರಲ್ಲ ಭಾಳಷ್ಟು, ನಡೆದಿದ್ದು ಆಮೇಲೆ ವ್ಯಾಯಾಮ ಮಾಡಿರಲ್ಲ, ಅದಕ್ಕಷ್ಟು ನೋವಾಗ್ಯಾವ ಅಷ್ಟೇ. ಅದಕ್ಕೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹೌದಾ? ಆದ್ರೂ ಎಷ್ಟು ನೋವಾಗ್ಯಾವ. ನನ್ನ ಕಾಲು ನೋವು ಆರಾಮಾಗ ಮಟ ನಾನಂತರೂ ಎಲ್ಲಿ ಹೋಗುದಿಲ್ಲ. ಅಯ್ಯೋ ಅತ್ತಿಯರ ಕಾಲು ನೋವು ಆರಾಮಾಗೋ ಮಟ ಹೋಗಲ್ಲ ಅಂತ ಅನ್ನಕೋಬೇಡ್ರಿ ನೀವು. ಏನಾರ ಬಿಟ್ರಿ ಕೆಟ್ರಿ, ಈಗ ಬಿಡ್ತಿರಲ್ಲ ಮತ್ತೆ ಹೋಗಿರ್ ನೋಡ್ರಿ, ಅವಾಗ ಇದಕ್ಕೆ ದುಪ್ಪಟ್ಟು ನೋವು ಆಕಾವ್. ಅದಕ್ಕೆ ಹೇಳೋದು ಕೇಳ್ರಿ ಅತ್ಯಾರ, ನೋವು ಆಗಿದ್ರ ಮೇಲೆ ಮತ್ತೆ ಹೋಗ್ಬೇಕು ಅಂದ್ರೆ ಕಾಲು ನೋವು ಆಗುದಿಲ್ರಿ ಅತ್ಯಾರ. ಮತ್ತೆ ಅದ್ರಾಗ ಹೋಗ್ಬೇಕ? ಒಲೆಯವ ನಾ ಸತ್ತೋದೆ ನಿಂದಾಗಡೆ ಯಾರ ಕ್ಯಾತ್ ಕೇಳಿ. ಒಲ್ಲವಯ್ಯವ ನನ್ನ ಕಾಲು ಆರಾಮ ಆಗ್ಲಿ ಅವಾಗ ಹೋಗ್ತೇನೆ. ಲೇ ಗಿಡ್ಮೂಳಿ, ನಿನ್ ಕೈಲಿ ಆಗೋದಿಲ್ಲ ಅಂದ್ರೆ ಯಾವ್ದಕ್ಕೆ ದಿಮಾಕ್ ಮಾಡಕ್ ಹೋಗಿ ಅಂತ ನಾನು. ನೋಡ್ರಿ ಭಯಕ್ ಹೋಗ್ಬೇಡ್ರಿ ನೀವು, ನಾ ಮಾಡ್ತೇನೆ, ಸುಮ್ಮನಿರ್ರಿ. ನಡಿಯವ ನಡಿ ರತ್ನ, ಇಳಿಸ್ ನಡಿ ನನ್ನ. ಬರ್ರತ್ತೀರ ಬಿಡ್ಬೇಡ್ರಿ, ಇವತ್ತು ಮಾತ್ರ ಬಿಡ್ಲೇಬೇಡ್ರಿ ನೀವು. ಕಾಲು ನೋವು ಅಕ್ಕವತ್ತೀರ 2-3 ದಿನ ನಿಂದ್ರ ಕುಂದ್ರ ನೋವು ಅಕ್ಕವ ಕರೆ. ಆದ್ರೆ ನೀವು ಅದ್ರಾಗ ವ್ಯಾಯಾಮ ಮಾಡ್ರಿ, ಅವನು ತಾನೇ ಹೋಕ್ಕವ. ನೀವು ಹಂಗ ಬಿಟ್ರಿ ಮತ್ತೆ ಜೋರಕತೆ. ನಡಿಯವ ಹಿಡ್ಕೊರಿ ಎತ್ತೀರ, ನನ್ನ ರಟ್ಟಿ ಗಟ್ಟೆ ಹಿಡ್ಕೊರಿ. ನೀವು ಹಿಡ್ಕೊರಿ. ಓಡ್ಬೇ ಶಾಂತ, ಓಡ್ಬೇ. ಬಾಯಿ ಮುಚ್ಕೊಂಡಿರ್ರಿ, ನನ್ನ ಕಾಲು ನನಗಾಗ್ತಿರೋದಿಲ್ಲ. ಹಿಡ್ಕೊರೆ ಗಟ್ಟಿಗೆ, ಓಡ್ತಿಯಲ್ಲ ಒಂದು ಅತಿ. ಇಲ್ರಿ ಎತ್ತೀರ, ನಿಂತೇನಲ್ಲ. ಶಾಂತಕ್ಕ ನಿನ್ ಕಾಲು ಹಿಡ್ದವನವ, ನನ್ನ ಕಾಲಂತ್ರ ಮಿಸ್ಗಾಕ ಬರ್ವಲ್ತ. ಅಲ್ರಿ ಗಿರ್ಜಕರ್, ನೀವ್ ಇಷ್ಟ ತೆಳ್ಳಗದ್ರಿ ನಿಮ್ ಕಾಲು ಹಿಡ್ದವ? ತೆಳ್ಳಗದಪ್ಪಗ ಪ್ರಶ್ನೆ ಅಲ್ರಿ ಗೌಡ್ರ. ಈಗ ಎಷ್ಟ್ ದಿನ ಆತ್ರಿ ಕಾಲಿಗೆ ಕೈಗೆ ಕೆಲಸ ಕೊಟ್ಟ ಆರಾಮ್ ಅದೇನಪ್ಪ. ಮತ್ತ ಈ ಒಮ್ಮಿಂದ ಮಕ್ಕ ಹಿಂಗ್ ಬಾಳ ಕೆಲಸ ಆದ್ಬಿಟ್ಲೆ ಹಿಂಗ ಏನಾರ ಬಾಳ ಏನಾರ ಮಾಡತ್ಲೆ ಹಿಂಗ್ ನೋವು ಆಗ್ಬಿಡ್ತಾವ. ಸಾವಕಾಶ. ಗಿರ್ಜಿ ನಿನ್ ಕಾಲು ನೋವಾಗ್ಯಾವನ್ಲೆ. ಅಯ್ಯೋ ಶಾಂತಕ್ಕ, ನಿನ್ ಮುಂದೆ ಹೇಳೋದೇನ ಇಲ್ಲಡಿಲೆ, ಹಿತ್ಲಕ್ಕೂ ಹಾಕೂ ಆಗವಲ್ತು, ಅಷ್ಟು ನೋವಾಗ್ಯಾವ ಕಾಲು. ಅಯ್ಯೋ ನಿನ್ ಮುಂದೆ ಹೇಳೋದೇನೈತಿ, ತೊಡಿ ನೋವಾಗ್ಯಾವ ಒಂದು ಬರ ನಿನ್ ಮುಂದೆ ಹೇಳ್ತೀನಿ. ಎಲ್ಲದೂ ಕಷ್ಟ ಆಗೈತೆ ಇವ ಕಾಲು. 1-3 ದಿನ ಹಂಗ ನೋವಾಕವ ನಾವು. ಹೌದಮ್ಮ, 1-3 ದಿನ ನೋವಾಕತಿ, ಆಮೇಲೆ ಆಗಲ್ಲ. ನಮ್ಮ ಗತಿನೂ ಹಿಂಗ ಆಗೈತೆ ಅಂದ್ರೆ ಗಿರ್ಜಿ, ಆ ಪ್ರೇಮಿ ಜೈ ಇನ್ನಾರೇನವ ಅವ್ರದ್ದು ಹಂಗೆ ಆಗಿರ್ತತಿ. ಅಯ್ಯೋ ನನ್ನ ಮಗಳನ್ನ ಅದು ಎಷ್ಟು ಉರ್ಸ್ಕೊಳಕತ್ತಾಳ ಯಾರಿಗೆ ಗೊತ್ತವ. ಆಗಿರ್ತತಿ, ಯಾಕಾಗಿರಲ್ಲ ಹೇಳು. ಎಲ್ಲ ನೆಟ್ಟಿಗಿದ್ದೆ ನನ್ನ ಮಗಳ ನಮ್ಮನೆ ಉರ್ಸ್ಕೊಂತಾಳ. ಇನ್ನು ಕಾಲು ನೋವು ಅದು ಬಿಡು, ಮುಕ್ಕೊಂಡಲ್ಲೇ ಏನು ತುತ್ತು ಮಾಡಿ ಉಣಿಸ್ಬೇಕ ಏನ. ಹೋಲ್ ಬಿಡ್ಲಿ, ಕೆಟ್ಟಲ್ಲಿ ಕೆಡ್ಸ್ಕೊತಿ. ಈಗಿನ ಹುಡುಗಿಯರು ಭಾರಿ ಚುರುಕು ತಗೋ, ಯಾರು ಏನಂದ್ರು ಸಹಿಸ್ಕೊಂಡು ಸುಮ್ಮನೆ ಇರಲ್ಲ. ಅಂದಂಗೆ ಶಾಂತಕ್ಕ, ನಿನ್ನೆ ಪರಕ್ಕ ಮತಸಕ್ ಬಂದಲ್ಲ, ಅವಾಗ ಈ ರೇಣುಕ ಜೈ ಏನೋ ಕುಚ್ಚು ಮಾತಾಡತ್ತಿದ್ರವ, ಪೂರ ಕೇಳಲಿಲ್ಲ. ಏನ ಪಿಲಿಯನ್ ಮಾಡ್ಯಾರ ಅವ್ರು. ಅವೇನ್ ಮಾಡ್ತಾವ ಪಿಲಿಯನ್? ಅವಕ್ಕೇನು ಗೊತ್ತೈತಿ? ಮಣ್ಣು ಯಾರೇನೋ ಸಿಟ್ಟೈತೆ ನಮ್ಮ ಮ್ಯಾಲೆ. ಶಾಂತಕ್ಕ ನಿನಗೆ ಗೊತ್ತಿಲ್ಲ, ನಮ್ಮ ಮ್ಯಾಲೆ ಸಿಟ್ಟೈತೆ. ಆಕಿ ಕ್ಯಾನ್ಸರ್ ಇಲ್ಲಂದ್ರು ಐತೆ ಅಂತ ಹೇಳಿದಲ್ಲ, ಅದು ಸಿಟ್ಟಕ್ಕಿಗೆ. ಅಕ್ಕ, ಓಹೋ ಬಾರಪ್ಪ ಬಾ, ಅಪರೂಪದ ಮುಳ್ಳಂದಿ ಬಾ. ಏನ್ಲೇ ಒಟ್ಟ ಕಾಣದೇ ಇಲ್ಲಲ್ಲೇ? ಯಾಕ ನೋಡ್ಕ ಮಾವ ಅನ್ನೋದು. ಇರಿ, ನಮ್ಮ ತಮ್ಮಗೆ ಯಾಕೆ ಮುಳ್ಳಂದಿ ಅಂತೀರಿ? ಇಲ್ಲ ಇನ್ನೇಮ್ ಅನ್ನಲ್ಲ. ಅಮೇರಿಕದಾನ್ ಬೆಳ್ಳನ ಹಂದಿ ಅನ್ಲೇನ? ಶಿವಮ್ ಹಿಂಗ ಇರ್ತಾವಲ್ಲಿ ಅವು. ಸುಮ್ನಿರಿ ಪಾಪ, ಅದು ಏನೋ ಬ್ಯಾಸರ್ಲೆ ಬಂದತಿ. ಅಯ್ಯೋ ಗೌಡ್ರೆ ಬರ್ರಿ, ನೀವು ಮ್ಯಾಲ ಕುಂದ್ರ ಬರ್ರಿ. ನೀವು ತಳಗ್ ಕುಂತ್ರಿ, ನಾನು ಲಕ್ಷಕ್ಕೆ ತಗೋಲೇ ಇಲ್ಲ. ಗೌಡ್ರ ಬರ್ರಿಪ್ಪ, ನೀವು ಬರ್ರಿ ಕಡೆ. ಅಯ್ಯೋ ಗಿರ್ಜಕರ, ಆರಾಮ್ ಕುಂತೇಂತವ್ರಿ ನೆಲಕ್ ತಣ್ಣಗ ಕುಂದರ್ರಿ ಪಾ, ಕುಂದರ್ರಿ, ಏನಾಗುದಿಲ್ಲ. ನೀವು ನಮ್ ತಂಗಿದ್ದಂಗ ಎಲ್ಲಿ ಕುಂತ್ರಿ ಏನ್ರಿ, ಕುಂದರ್ರಿ. ಮತ್ತೇನಾತ್ಲೆ 5 ಲಕ್ಷದ? ಏನು ಬಿಡಮ್ಮ, ಎಲ್ಲ ಬೆಂಗಡಿಗೆ ಎದ್ದು ಹೋಗೈತಿ. ನನಗೂ ಏನು ಮಾಡ್ಬೇಕಂತ ತಿಳಿಲಂಗೆ ಆಗ್ಬಿಟ್ಟತ್ತಾಗ. 5 ಲಕ್ಷ ರೂಪಾಯಿಗೆ ಇವತ್ತೊಂದು ಗಿರಾಕಿ ಕರ್ಕೊಂಡು ಹೋಗಿದ್ದೆ ಅವ್ರ ಮನೆಗೆ.
ಅವ್ರ ಮನೆ 5 ಲಕ್ಷಕ್ಕೆ ಏನಪ್ಪ ಏನು ಮಾಡ್ಬೇಕನ್ನೋದು ತಿಳಿಲಂಗೆ ಆಗ್ಬಿಟ್ಟಿರ್ತಾವ. ಕಡಿಮೆ ಕೇಳ್ತಾರ ಮರಯ್ಯ, ಹಳೇದಿದ್ದಂಗೆ ಐತ್ಯಾ ಭಾಳ. ಅವ್ರು ಏನು ಕಟ್ಸಿಲ್ಲ ಮಾಡಿಲ್ಲ, ಮನಿಗೇನು ಕಿಮ್ಮತ್ತಿಲ್ಲ ಬಿಡು, ಜಗಕ್ಕೆ ಕಿಮ್ಮತ್ತು. ಆದ್ರೂ ಈ ಹಳ್ಳ್ಯಾಗ ಅಷ್ಟೊಂದು ರೊಕ್ಕ ಕೊಟ್ಟು ತೊಗೊಳೋರು ಬೇಕಲ್ಲ ಮಾವ. ಹೌದಪ್ಪ, ಅದಕ್ಕರೆ ಅಂದ ಏನಾತಿ, ಏನು ರೊಕ್ಕ ಕಡಿಮೆ ಕೇಳಿದ್ರನ? ನೋಡ್ತೇವಿ ತಡ್ರಿ, ಇನ್ನು ಮನೆಗೆ ಹೋಗಿ ಹೇಳ್ತೇವಿ ತೊಗೊಳದ ಬಿಡದ ಅಂದ್ರೆ. ರೊಕ್ಕ ಕಡಿಮೆ ಕೇಳಿದ್ರು ನನಗೆ ಇಷ್ಟು ಬೇಜಾರಾಕಿದ್ದಿಲ್ಲ. ಎಷ್ಟಕ್ಕೆ ಹೋಗತಿ ಅಂತಾರ ಒಂದು ಲೆಕ್ಕ ಸಿಗ್ತಿತ್ತು. ಅವ್ರು ನೋಡಿದರೆ ಏಕಾಏಕಿ ಆತವ್ರಿ ನಾವು ಮನೆಗೆ ಹೋಗಿ ಹೇಳ್ತೇವೆ ಅಂತ ಹೋಗೇ ಬಿಟ್ರಪ್ಪ. ಒಳ್ಳೆ ಫೋನ್ ಹಚ್ಚಿದೆ ನಾನು, ಸಂಜೆ ಮಟ್ಟ ಕಾದು ಇಷ್ಟೊತ್ತ ನಾನು ಕಾದು ಫೋನ್ ಹಚ್ಚಿದೆ ನೋಡೋಣ ಏನು ಹೇಳ್ತಾರಂತೇಳಿ. ಏನು ಸುದ್ದಿ ಇಲ್ಲ ನೋಡಕ್ಕೆ ಆ ಕಡೆಯಿಂದ. ನನಗೆ ಒಂಥರ ಆಗ್ಬಿಟ್ಟತ್ ನೋಡವ. ಹೋಲ್ ಬಿಡ್ಲ, ಅದಕ್ಕೆ ಯಾಕಷ್ಟು ಬೇಸರ ಮಾಡ್ಕೊಂತಿ? ಹೊಕ್ಕತಿ ಮಾರಾಟಕ್ಕೆ ಇಟ್ಟಿ ಅಂದಮೇಲೆ ಹೊಕ್ಕತಿ. ನೋಡಪ್ಪ ಶಿವಲಿಂಗ, ದೇವ್ರೆ ತಾಳಿದವನು ಬಾಳೆವನು. ಏನು ಆಗೋದಿಲ್ಲ, ಮನ್ಸಿಗೆ ಅಷ್ಟು ಚಿಂತೆ ಮಾಡಬೇಡ. ಅವ ಓಡೇ ಹೋಗ್ಬಿಟ್ಟಿದ್ದ, ಹೌದಾ? ರೊಕ್ಕ ಸಿಗ್ತೈತೆ ಅನ್ನೋ ಒಂದು ಯಾವುದು ಆಶ್ವಾಸನೆ ಇದ್ದಿದ್ದೇ ಇಲ್ಲ. ಅಂಥದ್ದು ಅವ ಹೊಳ್ಳಿ ಸಿಕ್ಕಾನ ನಿಮಗೆ, ಹೌದಾ? ಸಿಕ್ಕಿದ್ದಷ್ಟ ಅಲ್ಲ, ಆ ರೊಕ್ಕ ಸಿಗ್ತೈತೆ ಅನ್ನೋ ಒಂದು ನಂಬಿಕೆನೂ ಬಂದೈತಿ. ಪೊಲೀಸರು ವಸೂಲಿ ಮಾಡಕ್ಕೆ ಪ್ರಯತ್ನ ಪಡಾಕತ್ತಾರಂತ ನೀನು ಅಂತಿ. ಈಗ ಮನಿ ಮಾರಿಸಿ ಕಾಗದ ಪತ್ರ ಎಲ್ಲ ಇದು ಮಾಡಿ ಒಟ್ಟು ನೀನು ರೊಕ್ಕ ತೊಗೋಬೇಕಂತನೂ ಅನ್ನಕತ್ತಿ, ಹೌದಾ? ಅಕ್ಕತಿ ಎಲ್ಲ ಸುಸೂತ್ರವಾಗಕತಿ. ನೀ ತಲೆ ಕೆಡಿಸ್ಕೊಬೇಡ ಆತಾ. ಚಿಂತೆ ಮಾಡಬೇಡ ಅಗದಿ. ಏನು ದೇವ್ರು ನಡೆಸ್ದಂಗೆ ಆಕತಿ. ಹುಡ್ಸಿದ ದೇವ್ರು ಹುಲ್ಲಂತರೂ ಮೇಸಂಗಲ್ಲ, ಕೈ ಅಂತರೂ ಬಿಡಂಗಲ್ಲ. ನಿನ್ನ ಜೀವನದಾಗ ಒಂದು ಒಳ್ಳೆ ಮನೆ ಕಟ್ಟಬೇಕಂತ ಐತ್ ಕಾಣ್ತತಿ, ಅಂದಲ್ಲೇ ಮನೆ ತಡಪಾಯ ತೊಡಿ ನೀನು. ಆಕತಿ, ತಲೆ ಕೆಡಿಸ್ಕೊಬೇಡ. ಆಕತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ದೇವ್ರಿಗೆ ಬೇಡ್ಕೊಂಡೇನಿ ನೋಡಪ್ಪ, ದೇವ್ರಿಗೆ ನಾ ಬರ್ಬೇಕಂದು ನಮ್ಮ ತಮ್ಮನ ಮನೆ ಸುಸೂತ್ರ ಆಗ್ಬೇಕು, ಇಲ್ಲಾಂದ್ರೆ ನಾ ಮಾತ್ರ ಬರೋದಿಲ್ಲ ಅಂತ ಬೇಡ್ಕೊಂಡೇನಿ. ಮಾಡಿಬಿಟ್ಲು ಪಾಂಚಾಲಿ ಶಪಥಾನ. ಲೇ ನಿನ್ನ ಬೆಳ್ಳುಳ್ಳಿ ಅಂತ ತುರುಬು ಕಿತ್ತು ಹಾರುವಂಗೆ ಹೊಡಿತೀನಿ. ಮತ್ತೆ ಹಂಗಲ್ಲ, ಮತ್ತೆ ಅಲ್ಲೇ ನಿಮ್ಮ ತಮ್ಮನ ಮನೆ ಕಟ್ಟಲಿಲ್ಲ ಅಂದ್ರೆ ನಮ್ಮ ಮಂದಿಯವ್ರಿಗೆ ನೀ ಯಾಕೆ ಹೋಗೋದಿಲ್ಲ ಅಂತಿ? ಇದು ನಮ್ಮ ಮಂದಿಯವ್ರು ಅಂದ್ರೆ ನಿನ್ನ ಗಂಡನ ಮನೆ, ಇದಕ್ಕೇನು ನಿನಗೆ ಸಂಬಂಧ ಇಲ್ಲ. ನಾನು ಈ ಮನೆ ಸೊಸಿ ಅದೇನಿ. ದೇವ್ರ ಕಡೆ ಮಕ್ಕಳು ಬೇಕಾದನ್ನ ಬೇಡ್ಬೋದು, ಬೇಕಂದಿದ್ದೆ ಹೇಳ್ಬೋದು. ಬಾಯಿ ಮುಚ್ಕೊಂಡು ನೀವು ಸುಮ್ಮನೆ ಮಂದಿಯವ್ರಿಗೂ ಇರ್ತೈತಿ ನನ್ನ ಭಕ್ತರ ನಮ್ಮ ಮನೆಗೆ ಬರಲಿ ಅನ್ನೋದು, ನನ್ನ ಗುಡಿಗೆ ಬರಲಿ ಅನ್ನೋದು. ಸುಮ್ಮನಿರಿ ನೀವು. ನಾ ಎಲ್ಲ ಭಾಳ ಸ್ಟ್ರಾಂಗ್ ಆಗಿ ತೀರ್ಮಾನ ತೊಗೊಂಡು ಬೇಡ್ಕೊಂಡೇನಿ. ಬರ್ಬೇಕಂದು ಮುಂದಿನ ವರ್ಷ ಶ್ರಾವಣಕ್ಕೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀ ನಂಗೆ ಒಳ್ಳೇದು ಮಾಡಕಬೇಕಂತ ಬೇಡ್ಕೊಂಡೇನಿ. ದೇವ್ರು ಹೆದರಿ ನಡಗ್ ಬಿಟ್ರನ್ನ ಅಲ್ಲ. ಈಕಿ ಬರಲ್ಲ, ಈಕಿ ಹೇಳಿದ ಕೆಲಸ ಮಾಡ್ಬಿಡ್ಬೇಕಂತೇಳಿ ದೇವ್ರೇನು ನಿಮ್ಮ ಮನ್ಯಾಗಿರ ಮತ್ತು ನಿನ್ನ ಅದೇನಲ್ಲೀಗ ನೀ ಹೇಳ್ದಂಗೆಲ್ಲ ಕೇಳ್ತೇನಲ್ಲ ಹಂಗಂತ ತಿಳ್ಕೊಂಡಿಯಾ? ನೀ ಇಲ್ಲ ಅಂದ್ರೆ ಇನ್ನು 1000 ಮಂದಿ ಭಕ್ತರು ಬರ್ತಾರ ಹೋಗಂತಾನವ. ಹಂಗೇನು ಅನ್ನಲ್ಲ, ನೀವು ಬಾಯಿ ಮುಚ್ಕೊಂಡಿರಿ. ಅಕ್ಕ ಬರ್ತೇನೆ ತೋರ್ವಾ, ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ, ಅದಕ್ಕೆ ಬಂದೆ ಇತ್ತ ಗಡ್ಯಾಡ್ಕೊಂತ. ಶಿವಲಿಂಗ, ಮನಸ್ಸು ಅಷ್ಟು ನಿರಾಶೆಗೆ ಒಳಗಾಗಬೇಡ. ನೋಡು, ದೇವ್ರು ನಿನಗೆ ಮನಿ ತಳಪಾಯ ತೋಡಿ ಒಂದು ಮನಿ ಪಾಯ ಹಾಕ್ಸಿ ಮನಿ ಕಟ್ಟುವಷ್ಟು ಶಕ್ತಿ ಕೊಟ್ಟಾನ. ಆದರೂ ಚಿಂತೆ ಮಾಡಬೇಡ. ಎಷ್ಟೋ ಜನ ಬೀದಿಯಾಗ ಮಕ್ಕೊಂತಿರ್ತಾರೆ, ಗುಡಿಸಲ್ದಾಗ ಮಕ್ಕೊಂತಿರ್ತಾರೆ, 2 ಹೊತ್ತು ತಿಂದು ಜೀವನ ಕಳಿಯೋರು ಇರ್ತಾರೆ. ಅಂಥವ್ರದ್ದು ನೋಡಿ ನಾವು ಮನಸ್ಸು ಸಮಾಧಾನ ಮಾಡ್ಕೋಬೇಕಪ್ಪ. ಚಿಂತೆ ಮಾಡಬೇಡ. ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡು ಏನೇನೋ ತೊಂದರೆ ಒಳಗಾಗಿ ಅನುಭವಿಸಿ ಚಿತ್ರಹಿಂಸೆ ಅನುಭವಿಸ್ತಿರ್ತಾರೆ. ಮಾಡ್ಲಾರ್ದು ಸಾಲ ಮಾಡಾರ್ದು ಯಾರ್ಯಾರ್ದು ನಡಕಾಗಿನೂ ಸಾಲಕ್ಕೆ ಸಿಕ್ಕೊಂಡಿರ್ತಾರೆ. ಅಂಥದ್ದೇನಾಗಿಲ್ಲ ನಿನಗೆ. 5 ಲಕ್ಷ ರೂಪಾಯಿ ಸಿಗ್ತೈತಿ, ಸಿಕ್ಕೇ ಸಿಗ್ತೈತಿ. ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು, ಏನೂ ಆಗೋದಿಲ್ಲ. ಇವ ಅಲ್ಲಾಂದ್ರೆ ಮತ್ತೊಂದು ಗಿರಾಕಿ ಕರ್ಕೊಂಡು ಹೋಗು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಹಂಗಲ್ಲಕ್ಕ, ಮಾಡು ಕೆಲಸ ಬಿಟ್ಟು ಗಿರಾಕಿ ಹುಡ್ಕೋಂಗಾಗೈತಲ್ಲ ನನ್ನ ಬಾಳೆ. ಅದನ್ನ ಹೇಳಿ ನೀನು. ಅಲ್ಲಿ ನೋಡಿದ್ರೆ ಸೋಮಣ್ಣ ಮತ್ತು ಗಿರ್ಜಾಕಾರ ಬೇಜಾರು ಮಾಡ್ಕೋಬೇಡ್ರಿ, ಮಲ್ಲೇಶಣ್ಣ ಇಬ್ರು ಒಟ ಹಚ್ಚಿ ಬೈಯಾಕತ್ತಾರ. ಎಲ್ಲ ನೀನು ನೆಟ್ಗ ಇರೋದೇ ಇಲ್ಲಲ್ಲ ಹೋಟೆಲ್ನಾಗ, ಏನು ನಮ್ಮಿಬ್ರದೇ ಏನೋ ಇದು ನಿಂದು ಐತಿ ಇದ್ರಾಗ ಪಾಲು ಚಂದಾಗಿ ದುಡಿಬೇಕು, ಅದನ್ನ ಬಿಟ್ಟು ನೀನು ಹಿಂಗೆ ಹೋದ್ರೆ ಹೆಂಗ ಅಂತೇಳಿ. ಮತ್ತೆ ಈಗ ನೋಡಪ್ಪ, ಮನಿ ನಿನ್ ಸ್ವಂತ, ಅಲ್ಲಿಂದ ಬಂದಿರೋ ಸಮಸ್ಯೆಗಳು ನಿನಗೆ ಸಂಬಂಧಪಟ್ಟಿದ್ವು. ಅವರಿಬ್ಬರಿಗೆ ಏನು ಸಂಬಂಧಪಟ್ಟವು? ಮತ್ತು ಕೆಲಸ ನಾವಿಬ್ಬರು ಮಾಡ್ಬೇಕನ್ನೋ ಅನ್ನಂಗೆ ಆಗಿರ್ತೈತಿ. ಅವರು ಮಾಡೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇರಲಿ, ನಾನು ಬೇಕಾದ್ರೆ ಇನ್ನೊಮ್ಮೆ ಅವರ ಭೇಟಿಯಾದಾಗ ಒಂಚೂರು ಹೇಳ್ತೇನಂತೆ ಸೋಮಣ್ಣಗೆ. ನೀ ಅಂತೀರಿ ಕೆಡಿಸ್ಕೊಬೇಡ. ಆದಷ್ಟು ನೀನು ಹೋಟೆಲ್ ಕಡೆ ನೀನು ಲಕ್ಷ್ಯ ಕೊಡು. ಬೇಕಾದ್ರೆ ಗಿರಾಕಿ ಹುಡುಕು ಜವಾಬ್ದಾರಿ ನಿಮ್ಮ ಮಾವು ಹೇಳ್ತೇನೆ ನಾನು. ನಿಮ್ಮ ಮಾವನ ಅಡ್ಡಾಡಿ ಗಿರಾಕಿ ತರವಲ್ಲಕ. ಲೇ ಗಿಡ್ಮುಳಿ, ಅಲ್ಲೇ ಗಿರಾಕಿ ನಿಮ್ಮ ಮಾವು ಹುಡ್ಕಕ್ಕೆ ಹೇಳ್ತಾನೆ ಅಂದಲ್ಲ, ಅವೇನು ನಾನು ಪಗಾರ ಕೊಟ್ಟು ಇಟ್ಕೊಂಡ ನಾನು ಆಳ ಕೆಲ್ಸಕ್ಕೆ. ಮಗ ನಿನ್ನೆ 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಟ್ಟಾನ ಕುಡಿಯಾಕ, ಗೊತ್ತೈತಿ? 100 ರೂಪಾಯಿ ಕೊಡ್ಲಾರ ಸುಳೆ ಮಗ ಅವ. ಅವನ ಕೆಲಸ ನಾ ಮಾಡಿಕೊಡ್ತೇನೆ ಅಂತ ಮಾಡಿ ಮಾಡೋದಿಲ್ಲ, ಮಾಡಂಗಲ್ಲ. ಗಿರಾಕಿನ ಹುಡ್ಕೋದಿಲ್ಲ ನಾನು. ಕುಡಿದೊಂದೇ ಭೋಗ. ಅವ ಯಾಕೆ ಕೊಟ್ಟ 50 ರೂಪಾಯಿ? ಮನಿಯಿಂದ 50 ರೂಪಾಯಿ ತೊಗೊಂಡೋಗಿದ್ದ ಅವ್ನು ಗೊತ್ತೈತಿ. ಗುಡಿ ಕಡೆ ಭೇಟಿಯಾದಾಗ ನಾನು ಅಂದೆ, ನಿಮ್ಮ 50 ರೂಪಾಯಿ ತೊಗೊಂಡು ಹೋದ್ನಪ್ಪ ಇತ್ತಾಗ, ಅದ ಕುಡಿಯಾಕ ಹೋಗಿರ್ತಾನೆ, ಮತ್ತೆ ಹೋಗಿರ್ತಾನ ಅಂದೆ. ನೀ ಅವ್ನ ಕಡೆ ಕೇಳಕ್ ಹೋಗಿ ರೊಕ್ಕನ. ಏನು ಅಸಹ್ಯ ಹಿಡಿತಾನ? ಕುಡಿದೊಂದೇ ಜೀವನ ನಿಮಗೆ. ಒಂದಿಟ್ಟು ಹೇಳ್ರಿ, ಯಾರಿಗಾರ ಆಳಿದ್ರ ಕೊಡ್ತಾನಂತ 100 ರೂಪಾಯಿ ಬೇಕಾರೆ. 5 ಲಕ್ಷಕ್ಕೆ 1% ಕಮಿಷನ್ ಕೊಡ್ಬೇಕು ನೀವು, ಅಂದ್ರೆ ಮಾಡೋನ ಕೆಲಸ ಲೆಕ್ಕದಂತ. ಈಗ ಮನಿಗಿನಿ ಹಿಂಗೆ ಮಾರ್ಸೋ ಬ್ರೋಕರ್ಗಳೆಲ್ಲ ಏನು ಮಾಡ್ತಾರ, 2% 3% ಅಂತಾರ. ನಂಗೆ ಅಷ್ಟು ಅನ್ಯಾಯವಾಗಿ ಬೇಡಪ್ಪ. 1%, 1% ಕೊಡ್ತೀನ ಇಲ್ಲ ಹೇಳು.
ಮಾವ ಈ ಮನಿ ನೀ ಚಲೋ ರೇಟಿಗೆ ಒಂದು 5 ಲಕ್ಷಕ್ಕಲ್ಲ ಹೆಚ್ಚಿಗೆ ರೇಟಿಗೆ ಮಾರ್ಸೋದನ್ನ ಉಳ್ದಿದ್ದವ್ರಿಗೆ ಕೊಡ್ತೀನಿ. ನಾನು 5 ಲಕ್ಷ ರೂಪಾಯಿ ನಂದು ಏನೈತಿ ನಾ ತೊಗೊಂತೀನಿ, ಮಾರ್ಸೋದು ನಿಂಗೆ 1% ನಾ ಕೊಡ್ತೀನಿ. ಅಷ್ಟು ಹೇಳಿದಿಲ್ಲ ಬಿಡು, ನಾ ಮಾಡ್ತೀನಿ ಆ ಕೆಲಸ. ಅಯ್ಯೋ ದೇವ್ರೆ. ಮತ್ತಲ್ಲ ಬಾರ್ನ್ಯಾಗ ಕುಡ್ದು ಏನ ಉಲ್ಟಾ ಪಲ್ಟಿ ಆಗಿ ಬಿದ್ದಿರ್ತಾವಲ್ಲ ಅವನ್ ಕೇಳಿಗಿಳಿ ಅವಕ್ಕ ಕುಡಿಯಾಕ ಅಂಗಿ ಜೇಬ್ನ್ಯಾಗ 50 ರೂಪಾಯಿ ದಿಕ್ಕಿರಂಗಲ್ಲ, ಮಂದಿ ಕೇಳಿ ಬಿಕ್ಕಿ ಬೇಡ್ಕೊಂತ ಅಡ್ಯಾಡ್ತಾವ. ಮತ್ತ ಅವಕ್ಕ 5 ಲಕ್ಷ ರೂಪಾಯಿ ಎಲ್ಲಿಂದ ಹುಟ್ಟಬೇಕು? ಬ್ಯಾರೆ ಕಡೆ ಹುಡುಕ್ಯಾಡ್ತಾರ್ರಿ ಗಿರಾಕಿನ.